ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 15 ಸೆಪ್ಟೆಂಬರ್ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:21, ಚಂದ್ರೋದಯ ಸಂಜೆ 4:18, ಚಂದ್ರಾಸ್ತ ರಾತ್ರಿ 4:09 ಸೆಪ್ಟೆಂಬರ್ 16. ಇಂದಿನ ತಿಥಿ ದ್ವಾದಶಿ ಮಧ್ಯಾಹ್ನ 2:51 ರವರೆಗೆ, ನಂತರ ತ್ರಯೋದಶಿ. ಯೋಗ ಅತಿಗಂಡ ಮಧ್ಯಾಹ್ನ 3:14, ನಂತರ ಸುಕರ್ಮ. ನಕ್ಷತ್ರ ಶ್ರವಣ ಸಂಜೆ 4:49 ರವರೆಗೆ, ನಂತರ ಧನಿಷ್ಠ ಕರ್ಣ. ಬೆಳಗ್ಗೆ 7:31, ಬಾಲವ ಸಂಜೆ 6:12, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:50 ರಿಂದ 12:39, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09. ಸಂಧ್ಯಾಕಾಲ ಸಂಜೆ 6:21 ರಿಂದ 7:32. ಅಮೃತ ಕಾಲ ಬೆಳಗ್ಗೆ 9:10 ರಿಂದ 10:39. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 4:49 ರಿಂದ 6:21. ಯಮಗಂಡ ಕಾಲ ಮಧ್ಯಾಹ್ನ 12:15 ರಿಂದ 1:46 ರವರೆಗೆ. ವರ್ಜ್ಯಕಾಲ ರಾತ್ರಿ 10:26 ರಿಂದ 11:53. ದುರ್ಮುಹೂರ್ತ ಸಂಜೆ 4:43 ರಿಂದ 5:32 ರವರೆಗೆ. ಸಂಜೆ 4:49 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಬೆಳಗಿನ ಜಾವ 5:44 ಸೆಪ್ಟೆಂಬರ್ 16 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ: ಆರ್ಥಿಕ ಸ್ಥಿತಿ ಸುಧಾರಣೆಯಾಗಲಿದೆ. ಆತ್ಮೀಯ ಸ್ನೇಹಿತರೊಡನೆ ಸಂತೋಷದಿಂದ ಸಮಯ ಕಳೆಯುವಿರಿ. ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುವು. ಹಣದ ಲಾಭವಾಗಬಹುದು. ಈ ದಿನ ದಾನವನ್ನು ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಡನೆ ಸುಂದರ ಸಮಯ ಅನುಭವಿಸುವಿರಿ. ವೃಷಭ ರಾಶಿ: ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಜಂಕ್ ಫುಡ್ ಸೇವನೆಯಿಂದ ಸಮಸ್ಯೆಗಳಾಗಬಹುದು. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ ಮತ್ತು ಅದು ಫಲಪ್ರದವಾಗುವುದು. ವೈವಾಹಿಕ ಜೀವನದಲ್ಲಿದ್ದ ತೊಡಕು ನಿವಾರಣೆಯಾಗಿ ಪ್ರೀತಿ ಮತ್ತು ಸಮರ್ಪಣಾ ಭಾವವು ಬೆಳೆಯುವುದು. ಮಿಥುನ ರಾಶಿ: ಕುಟುಂಬದ ಸದಸ್ಯರೊಬ್ಬರ ಜೊತೆ ಜಗಳವಾಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದವರು ನಿಮ್ಮ ನಿರೀಕ್ಷೆಗೆ ನಿಲುಕದಿರಬಹುದು. ಅತಿಯಾದ ಚಿಂತೆಯಿಂದ ಒತ್ತಡಕ್ಕೀಡಾಗುವಿರಿ. ನಿಮ್ಮ ಹಳೆಯ ನೆನಪುಗಳನ್ನು ನೆನೆಸಿಕೊಂಡು ದುಃಖದೊಂದಿಗೆ ಸಮಯ ಕಳೆಯುವಿರಿ. ಪ್ರೇಮಿಗಳು ತಮ್ಮ ಕುಟುಂಬದವರ ನಿರ್ಲಕ್ಷ್ಯವನ್ನು ಎದುರಿಸಬೇಕಾಗಬಹುದು. ಕಟಕ ರಾಶಿ: ನಿಮ್ಮ ಮಕ್ಕಳ ವರ್ತನೆಯಿಂದ ನಿಮಗೆ ಸಂತೋಷ ಉಂಟಾಗಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಇತರರಲ್ಲಿ ಹಂಚಿಕೊಳ್ಳಬೇಡಿ. ವೃತ್ತಿ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು. ಕುಟುಂಬದವರೊಡನೆ ಉತ್ತಮ ಸಮಯ ಕಳೆಯಲು ಸಣ್ಣ ಪ್ರವಾಸ ಕೈಗೊಳ್ಳುವಿರಿ. ಸಿಂಹ ರಾಶಿ: ಹೊಸ ವಾಹನ ಖರೀದಿಸುವ ಯೋಗವಿದೆ. ವ್ಯವಹಾರಗಳಲ್ಲಿ ಸಿಲುಕಿಕೊಂಡಿರುವ ಹಣ ವಾಪಸ್ಸು ಪಡೆಯುವಿರಿ. ನಿಮ್ಮ ಗೆಳೆಯರೊಡನೆ ಸಂತೋಷವಾದ ಸಮಯ ಕಳೆಯುತ್ತೀರಿ. ಕಠಿಣ ಕೆಲಸಗಳನ್ನು ಪೂರ್ಣಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಕನ್ಯಾ ರಾಶಿ: ನಿಮ್ಮ ಮಕ್ಕಳ ಜೊತೆ ಹೆಚ್ಚಿನ ಸಮಯ ಕಳೆಯುವಿರಿ ಹಾಗೂ ಅವರ ಶಿಕ್ಷಣಕ್ಕೆ ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತದೆ. ಕುಟುಂಬದ ಜಗಳಗಳು ಇಂದು ಪರಿಹಾರವಾಗುವುದು. ತಂದೆ ತಾಯಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ತುಲಾ ರಾಶಿ: ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ.
ನಿಮ್ಮ ಚೈತನ್ಯ ಶಕ್ತಿ ಇಂದು ನೀವು ನಿಮ್ಮ ಕೆಲಸವನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಹಕರಿಸುವುದು. ನಿಮ್ಮ ಸಂಬಂಧಿಕರ ಮಾತುಗಳನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ಸಂಗಾತಿಯ ಪ್ರೀತಿ ಇಂದು ನಿಮಗೆ ದೊರೆಯುವುದು. ವೃಶ್ಚಿಕ ರಾಶಿ. ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಸಂತೃಪ್ತಿಯ ಸಮಯ ಕಳೆಯುವಿರಿ. ಕೆಲಸಕ್ಕೆ ಹೋಗುವ ಮುಂಚೆ ಹಿರಿಯರ ಆಶೀರ್ವಾದ ಪಡೆದು ಹೋದರೆ ಹಣದ ಲಾಭವನ್ನು ಪಡೆಯಬಹುದು. ತಾಯಿಯ ಆರೋಗ್ಯದ ಕಡೆ ಗಮನ ವಹಿಸಿ ಮತ್ತು ಮಕ್ಕಳ ಚಟುವಟಿಕೆಗಳಲ್ಲಿ ಗಮನವಿಡಿ. ಧನು ರಾಶಿ. ವ್ಯಾಪಾರದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಅವರ ಓದಿನಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ದೂರ ಪ್ರದೇಶದಲ್ಲಿರುವ ನಿಮ್ಮ ಭೂಮಿ ಮಾರಾಟವಾಗುವ ಸಾಧ್ಯತೆಯಿದೆ. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು. ಮಕರ ರಾಶಿ. ವ್ಯಾಪಾರದಲ್ಲಿ ಹೆಚ್ಚಿನ ಶ್ರಮದ ಜೊತೆಗೆ ಹೆಚ್ಚಿನ ಲಾಭವನ್ನು ಪಡೆಯುವಿರಿ. ನಿಮ್ಮ ಪ್ರೀತಿಯ ವಿಷಯದಲ್ಲಿದ್ದ ಸಮಸ್ಯೆಗಳಿಂದ ಹೊರಬರುವಿರಿ. ನಿಮ್ಮ ಕೋಪ ನಿಗ್ರಹಿಸಿ. ಇಂದು ಒಳ್ಳೆಯ ಆರೋಗ್ಯ ಇದು ನಿಮ್ಮ ಎಲ್ಲಾ ಕೆಲಸಗಳು ಯೋಜಿಸಿದಂತೆ ಪೂರ್ಣಗೊಳ್ಳಲು ಸಹಕರಿಸುತ್ತದೆ ಹಾಗೂ ಯಶಸ್ಸು ನೀಡುತ್ತದೆ. ಕುಂಭ ರಾಶಿ. ಇಂದು ಎಲ್ಲರನ್ನೂ ಹೊಂದಿಕೊಂಡು ಹೋಗುವ ಅನಿವಾರ್ಯತೆಯಿರುವುದು. ನಿಮ್ಮ ಸುತ್ತಲಿನ ವಾತಾವರಣ ಸ್ವಲ್ಪ ಗೊಂದಲಮಯವಾಗಿರುವುದು. ಕೋಪದ ಮೇಲೆ ನಿಯಂತ್ರಣವಿರಲಿ. ಸಾಲ ಪಾವತಿಸುವ ಒತ್ತಡವಿರುವುದು. ಅತಿಯಾಗಿ ಆಲೋಚಿಸುತ್ತಾ ಒಂಟಿಯಾಗಿರದೆ ಎಲ್ಲರೊಡನೆ ಬೆರೆಯಿರಿ. ಮೀನ ರಾಶಿ. ಹೊಸ ವ್ಯಾಪಾರ ಪ್ರಾರಂಭಿಸುವ ಯೋಜನೆ ಮಾಡುವಿರಿ. ನಿಮಗೆ ಹಣದ ಲಾಭವಾಗಬಹುದು ಮತ್ತು ಇದರಿಂದ ಅಭಿವೃದ್ಧಿಯಾಗುವುದು. ನಿಮ್ಮ ಸಂಗಾತಿಯ ಸಹಾಯ ಹಸ್ತ ನಿಮ್ಮ ಹುರುಪನ್ನು ಹೆಚ್ಚಿಸುತ್ತದೆ ಮತ್ತು ಅವರೊಂದಿಗೆ ಔಟಿಂಗ್ ಹೋಗಬಹುದು. ಹೊಸ ಪಾರ್ಟ್ನರ್ ನಿಮ್ಮ ವ್ಯಾಪಾರದಲ್ಲಿ ಸೇರಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.